ಪ್ರಜ್ವಲ್ ರೇವಣ್ಣ ಪ್ರೀತಿಸಿದ ಆ ಯುವತಿ ಯಾರು? ಆಸ್ಟ್ರೇಲಿಯಾದಲ್ಲಿ ಲವ್ ಬ್ರೇಕಪ್ ಆಗಿದ್ಯಾ? ರಾಧಿಕಾ ಕುಮಾರಸ್ವಾಮಿ ಅಂದ್ರೆ ಪ್ರಜ್ವಲ್ಗೆ ಇಷ್ಟ. ಪ್ರಜ್ವಲ್ ರೇವಣ್ಣ ರಾಜಕೀಯ ಕಾಮಪುರಾಣದ ಈವರೆಗೂ. ಸ್ನೇಹಿತರೆ, ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೊತೆಗೆ ನಿಮ್ಮ ಪ್ರಕಾರ ಪ್ರಜ್ವಲ್ ರೇವಣ್ಣ ಬಗ್ಗೆ ನಿಮ್ಮ ಅನಿಸಿಕೆಯನ್ನು, ಅವರು ಮಾಡಿದ್ದು ಸರಿನಾ ತಪ್ಪಾ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ಯಾಗ್ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಚುನಾವಣೆಗೆ ಸಲ್ಲಿಸಲಾಗಿರುವ ಅಫಿಡವಿಟ್ ಮಾಹಿತಿ ಪ್ರಕಾರ ಇವರ ಬಳಿ ಇರೋದು ಕೇವಲ ಒಂದು ಟ್ರ್ಯಾಕ್ಟರ್ ಮಾತ್ರ. ಆದರೆ ಇವರು ಓಡಾಡೋದು 10 ಕೋಟಿ ಲಕ್ಸುರಿ ಕಾರ್, ಬೈಕ್ಗಳಲ್ಲಿ. ಆಸ್ಟ್ರೇಲಿಯಾಗೆ ಎಂಟೆಕ್ ಮಾಡಲು ಹೋದ ಪ್ರಜ್ವಲ್ ರಾತ್ರೋರಾತ್ರಿ ಓಡಿ ಬಂದಿದ್ದು ಈಗಲೂ ಕೂಡ ರಹಸ್ಯವಾಗಿಯೇ ಉಳಿದಿದೆ. ಜೀವದ ಬೆದರಿಕೆ ಇಲ್ಲದಿದ್ರೂ ಕೂಡ ಇವರ ಬಳಿ ಇದೆ ದುಬಾರಿ ಪಿಸ್ತೂಲು. ಹುಡುಗಿಯರಿಗೆ ಗಿಫ್ಟ್ ಕೊಡೋದು ಅಂದ್ರೆ ಇವರಿಗೆ ತುಂಬಾ ಇಷ್ಟವಂತೆ. ಶಾಲೆಗಳಲ್ಲಿರುವ ಇವರ ಫೇವರೇಟ್ ಹೀರೋಯಿನ್ ರಾಧಿಕಾ ಅವರು. ಇವರ ಫೇವರೇಟ್ ಟೂರಿಸ್ಟ್ ಪ್ಲೇಸ್ ಥೈಲ್ಯಾಂಡ್ ಆಗಿದೆ. ತಿಂಗಳಿಗೊಮ್ಮೆ ಮೊಬೈಲ್ ಚೇಂಜ್ ಮಾಡುವುದು ಅತ್ಯಂತ ಶೋಕಿ. ಇಷ್ಟೇ ಇಲ್ಲದೆ ಬಿಗ್ ಬಾಸ್ನ ಸೋನು ಗೌಡ ಇವರಿಗೆ ಇಷ್ಟವಂತೆ. ಇಂತಹ ಪ್ರಜ್ವಲ್ ರೇವಣ್ಣ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿಬೇಕು ಅಂದರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಪ್ರಜ್ವಲ್ ರೇವಣ್ಣ ಮಾಜಿ ಪ್ರಧಾನಿ ಮಣ್ಣಿನ ಮಗ ದೇವೇಗೌಡ ಅವರ 2ನೇ ಸುಪುತ್ರ HD ರೇವಣ್ಣ ಹಾಗೂ ಭವಾನಿ ರೇವಣ್ಣ ಅವರ ಮುದ್ದಿನ 2ನೇ ಮಗ. ಪ್ರಜ್ವಲ್ ರೇವಣ್ಣ ಹುಟ್ಟಿದ್ದು ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ಆಗಸ್ಟ್ 5ನೇ ತಾರೀಕು 1990ರಲ್ಲಿ. ಪ್ರಜ್ವಲ್ ಜನಿಸಿದಾಗ ಅವರ ತಾತ ದೇವೇಗೌಡರು ಪ್ರಭಾವಶಾಲಿ ರಾಜಕೀಯ ಲೀಡರ್ ಆಗಿದ್ರು. ಆ ಸಮಯದಲ್ಲಿ ಅವರ ತಂದೆ HD ರೇವಣ್ಣ ಇನ್ನೂ ಶಾಸಕರಾಗಿರಲಿಲ್ಲ. ಬದಲಿಗೆ ಅವರ ಬಳಿ ಇದ್ದ ಜಮೀನನ್ನ ಮಾಡಿಕೊಂಡು ಕೆಲವೊಂದಿಷ್ಟು ಚಿಕ್ಕಪುಟ್ಟ ವ್ಯಾಪಾರ ವ್ಯವಹಾರ ಮಾಡಿಕೊಂಡು ಹೊಳೆನರಸೀಪುರದಲ್ಲಿ ಜೀವನ ಸಾಗಿಸ್ತಾಗಿದ್ರು. 1994ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಕೇವಲ 4 ವರ್ಷದವರಿದ್ದಾಗ ಮೊಟ್ಟ ಮೊದಲ ಬಾರಿಗೆ ಹೊಳೆನರಸೀಪುರ ಕ್ಷೇತ್ರದಿಂದ ರೇವಣ್ಣ MLA ಆಗ್ತಾರೆ. ಪ್ರಜ್ವಲ್ ರೇವಣ್ಣಗೆ ಒಬ್ಬ ಅಣ್ಣ ಕೂಡ ಇದ್ದು ಅವರ ಹೆಸರು ಸೂರಜ್ ರೇವಣ್ಣ. ಅಣ್ಣನಿಗೂ ತಮ್ಮನಿಗೂ 2 ವರ್ಷ ಅಂತರ ಇದೆ. ಚಿಕ್ಕವರನಿದ್ದಾಗ ಪ್ರಜ್ವಲ್ ರೇವಣ್ಣರನ್ನ ಎಲ್ಲರೂ ಚಿನ್ನು ಅಂತ ಕರೀತಾಗಿದ್ರು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ತುಂಬಾ ಮುದ್ದಾಗಿದ್ದ. ಚಿಕ್ಕವರಿದ್ದಾಗಲೇ ತುಂಬಾ ಚೂಟಿ ಇದ್ದ ಇವರು ಬಿಟ್ಟು ಬಿಡದೆ ಪಟಪಟ ಅಂತ ಮಾತನಾಡ್ತಾ ಇದ್ರು. ಚಿಕ್ಕವರಿದ್ದಾಗ ಪ್ರಜ್ವಲ್ ರೇವಣ್ಣ ಅವರನ್ನ ಯಾರಾದ್ರೂ ನೀನು ಏನಾಗ್ತೀಯಾ ಅಂತ ಕೇಳಿದ್ರೆ ನಾನು ಸಿನಿಮಾದಲ್ಲಿ ಹೀರೋ ಆಗ್ತೀನಿ ಅಂತ ಹೇಳ್ತಾ ಇದ್ರಂತೆ. ಸಿನಿಮಾ ಮೇಲೆ ಅಷ್ಟೊಂದು ಪ್ರೀತಿ ಅವರಿಗೆ ಚಿಕ್ಕಂದಿನಿಂದಲೇ ಇತ್ತು. ಅವರ ಚಿಕ್ಕಪ್ಪ ಕುಮಾರಸ್ವಾಮಿ ಅವರಿಗೂ ಕೂಡ ಸಿನಿಮಾ ಮೇಲೆ ಅತಿಯಾದ ಪ್ರೇಮವಿತ್ತು. ಇದೇ ಕಾರಣಕ್ಕೆ ಅವರು ಮುಂದೆ ಸಿನಿಮಾ ಪ್ರೊಡ್ಯೂಸರ್ ಆಗಿ ಕನ್ನಡದಲ್ಲಿ ಸಿನಿಮಾ ನಿರ್ಮಾಣ ಮಾಡಿದ್ರು. ಅಲ್ಲದೆ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಕೂಡ ಹೀರೋ ಆಗಿರೋದು ಎಲ್ರಿಗೂ ಗೊತ್ತೇ ಇರೋ ವಿಚಾರ. ಪ್ರಜ್ವಲ್ ರೇವಣ್ಣ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಹುಟ್ಟೂರಿನಲ್ಲಿ ಮುಗಿಸ್ತಾರೆ. ಮುಂದೆ ಇಂಜಿನಿಯರಿಂಗ್ ಮಾಡಲು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿಯನ್ನ ಪಡೀತಾರೆ. ಕಾಲೇಜು ಓದುವಾಗ ಅವರ ನೆಚ್ಚಿನ ಹೀರೋಯಿನ್ ರಾಧಿಕಾ ಆಗಿದ್ರು. ಅವರು ನಟಿಸಿದ ಎಲ್ಲಾ ಸಿನಿಮಾಗಳನ್ನ ಪ್ರಜ್ವಲ್ 2-3 ಸರ್ತಿ ನೋಡ್ತಾ ಇದ್ರು ಅಂತ ಪ್ರಜ್ವಲ್ ಗೆಳೆಯರು ಹೇಳ್ತಾರೆ. ಎಷ್ಟೋ ಬಾರಿ ಅವರನ್ನ ಮೀಟ್ ಮಾಡಬೇಕು ಅಂತ ಪ್ರಜ್ವಲ್ ರೇವಣ್ಣ ಅಂದ್ಕೊಂಡಿದ್ರಂತೆ. ಹಾಗೆ ಅವರು ಮದುವೆ ಮಾಡಿಕೊಳ್ಳುವ ಹುಡುಗಿ ಹೇಗಿರಬೇಕು ಅಂತ ಕೇಳಿದ್ರೆ ಅಪ್ಸರಿಯಂಗಿರಬೇಕು ಅಂತ ಹೇಳ್ತಿದ್ರಂತೆ. ಅಷ್ಟೇ ಅಲ್ಲದೆ ಹೀಗೆ ಇರಬೇಕು ಅಂತ ರಾಧಿಕಾ ಅವರ ಫೋಟೋವನ್ನ ತೋರಿಸ್ತಾ ಇದ್ರಂತೆ. ಆದ್ರೆ ಕುಮಾರಸ್ವಾಮಿ ಹಾಗೂ ರಾಧಿಕಾ ಅವರ ಮದುವೆ ನಂತರ ಪ್ರಜ್ವಲ್ ರೇವಣ್ಣಗೆ ಭಾರಿ ಆಘಾತವಾಗಿತ್ತಂತೆ. ಈ ಬಗ್ಗೆ ಅವರ ನಿಕಟವರ್ತಿಗಳು ಹೇಳ್ತಾರೆ. ಪ್ರಜ್ವಲ್ ರೇವಣ್ಣಗೆ ಸುದೀಪ್ ನೆಚ್ಚಿನ ನಟನಂತೆ. ಹಾಗೆ ದರ್ಶನ್ ಚಿತ್ರಗಳನ್ನು ಸಹ ಅವರು ಇಷ್ಟಪಡ್ತಾರೆ. ಕೆಲವೊಮ್ಮೆ ಅವರ ಚಿಕ್ಕಪ್ಪನಂತೆ ಸಿನಿಮಾ ಪ್ರೊಡ್ಯೂಸರ್ ಆಗಬೇಕು ಅನ್ನುವ ಮಹದಾಸೆ ಇತ್ತಂತೆ. ಆದರೆ ದೇವೇಗೌಡರ ಸಲಹೆ ಮೇರೆಗೆ ಓದಿನ ಕಡೆ ಗಮನ ಕೊಡುವಂತೆ ತಾಕೀತು ಮಾಡಿದಾಗ 2013ರಲ್ಲಿ ತಮ್ಮ ಇಂಜಿನಿಯರಿಂಗ್ ಪದವಿಯನ್ನ ಮುಗಿಸಿ ಆಸ್ಟ್ರೇಲಿಯಾಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಪ್ರತಿಷ್ಠಿತ ಕಾಲೇಜ್ಗೆ ಸೇರ್ತಾರೆ. ಅಲ್ಲಿ ಎಂಟೆಕ್ ಮಾಡಲು ಮುಂದಾಗ್ತಾರೆ. ಆದರೆ ಅದೇನಾಯ್ತೋ ಗೊತ್ತಿಲ್ಲ, ಆಸ್ಟ್ರೇಲಿಯಾದಲ್ಲಿ ಎಂಟೆಕ್ ಮಾಡ್ತಿರುವಾಗಲೇ ಅರ್ಧಕ್ಕೆ ಬಿಟ್ಟು ದಿಢೀರಂತ ಬೆಂಗಳೂರಿಗೆ ಬರ್ತಾರೆ. ಆದರೆ ಅವರು ಈ ರೀತಿ ತಮ್ಮ ಉನ್ನತ ಶಿಕ್ಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ದು ಯಾಕೆ ಎಂಬುದು ಈ ಕ್ಷಣದವರೆಗೂ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಆದರೆ ಕೆಲವು ಬಲ್ಲ ಮೂಲಗಳ ಪ್ರಕಾರ ಅವರು ಪ್ರೀತಿ ಮಾಡ್ತಾ ಇದ್ದ ಹುಡುಗಿ ಕೈಕೊಟ್ಟಾಗ ಅವರು ತುಂಬಾ ಖಿನ್ನತೆಗೆ ಒಳಗಾಗಿದ್ರು ಅನ್ನೋ ಊಹಾಪೋಹಗಳು ಇವೆ. ಆದರೆ ಇದು ಎಷ್ಟು ಸರಿ ಅನ್ನೋದು ಅವರೇ ಹೇಳಬೇಕು. ಇನ್ನಷ್ಟು ಮೂಲಗಳ ಪ್ರಕಾರ ಅವರನ್ನ ಯೂನಿವರ್ಸಿಟಿಯಿಂದಲೇ ತೆಗೆದು ಹಾಕಲಾಗಿತ್ತು ಅಂತಲೂ ಹೇಳಲಾಗತ್ತೆ. ಆದರೆ ಆ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಅಷ್ಟೊಂದು ಪಾಪ್ಯುಲರ್ ಇಲ್ಲದ ಕಾರಣ ಮೀಡಿಯಾಗಳು ಅದನ್ನ ಸುದ್ದಿ ಮಾಡಲೇ ಇಲ್ಲ.
ಕೊನೆಗೆ ಆಸ್ಟ್ರೇಲಿಯಾದಿಂದ 2014ರಲ್ಲಿ ವಾಪಸ್ ಬರ್ತಾರೆ. ಆ ವೇಳೆ ಲೋಕಸಭೆ ಚುನಾವಣೆಯ ಸಮಯವಾಗಿದ್ದ ಕಾರಣ ಹಾಸನದಿಂದ ದೇವೇಗೌಡರು ಸ್ಪರ್ಧಿಸಿದ್ರು. ಇದೇ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ತಮ್ಮ ತಾತನ ಪರವಾಗಿ ಪ್ರಚಾರ ಮಾಡ್ತಿದ್ರು. ಹೀಗೆ ತಾವು ರಾಜಕೀಯದಲ್ಲಿ ಬರೋದಾಗಿ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ರು. ಮುಂದೆ ದೇವೇಗೌಡರು ಹಾಸನದಿಂದ ಜಯಭೇರಿಯಾದ ನಂತರ 2015ರಲ್ಲಿ ಪ್ರಜ್ವಲ್ ರೇವಣ್ಣರನ್ನ ಅಧಿಕೃತವಾಗಿ ಜೆಡಿಎಸ್ ಪಕ್ಷಕ್ಕೆ ಸೇರಿಸಿಕೊಳ್ತಾರೆ. ನಂತರ ಹಾಸನ ಜಿಲ್ಲೆಯ ಜವಾಬ್ದಾರಿಯನ್ನ ದೇವೇಗೌಡರು ತಮ್ಮ ಮೊಮ್ಮಗನಿಗೆ ವಹಿಸ್ತಾರೆ. ಈ ರೀತಿ ಪ್ರಜ್ವಲ್ ರೇವಣ್ಣ ಭರ್ಜರಿಯಾಗಿ ರಾಜಕೀಯಕ್ಕೆ ಧುಮುಕ್ತಾರೆ. ಇದರಿಂದ ದೇವೇಗೌಡರ 3ನೇ ತಲೆಮಾರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂತಾಗಿತ್ತು. ಬ್ರಿಟಿಷ್ ಆಡಳಿತದ ಶೈಲಿಯನ್ನ ಅಭ್ಯಾಸ ಮಾಡಲು ಕಾಮನ್ವೆಲ್ತ್ ಪಾರ್ಲಿಮೆಂಟ್ ಅಸೋಸಿಯೇಷನ್ನಿಂದ 2015ರಲ್ಲಿ ಆಯ್ಕೆಯಾದ ಭಾರತದ 10 ಯುವ ರಾಜಕಾರಣಿಗಳಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಸ್ಥಾನವನ್ನ ಪಡೆದಿದ್ರು. ಇತರೆ ಯುವ ರಾಜಕಾರಣಿಗಳೊಂದಿಗೆ ಒಂದು ವಾರ ಇಂಗ್ಲೆಂಡ್ನಲ್ಲಿ ತರಬೇತಿಯನ್ನು ಕೂಡ ಪಡೆದಿದ್ರು. 2017ರಲ್ಲಿ ಹೊಳೆನರಸೀಪುರ, ಬೇಲೂರು, ಸಕಲೇಶಪುರ, ಹಾಸನ ಹೀಗೆ ಕೆಲವು ಕ್ಷೇತ್ರಗಳಲ್ಲಿ ಓಡಾಡಿ ತಮ್ಮ ಛಾಪನ್ನ ಮೂಡಿಸಲು ಪ್ರಜ್ವಲ್ ರೇವಣ್ಣ ಪ್ರಯತ್ನ ಪಡ್ತಾರೆ. 2018ರಲ್ಲಿ ಎಂಎಲ್ಎ ಎಲೆಕ್ಷನ್ನಲ್ಲಿ ಈ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಬಯಸಿದ್ರು. ಆದರೆ ಆ ಸಮಯದಲ್ಲಿ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿತ್ತು. ಇದರಿಂದ ರೊಚ್ಚಿಗೆದ್ದ ಪ್ರಜ್ವಲ್ ರೇವಣ್ಣ ತಮ್ಮ ಚಿಕ್ಕಪ್ಪ ಕುಮಾರಸ್ವಾಮಿ ಹಾಗೂ ತಾತ ಎಚ್.ಡಿ. ದೇವೇಗೌಡರ ಮೇಲೆ ಸಿಟ್ಟು ಹೊರಹಾಕಿದ್ರು. ಜೆಡಿಎಸ್ನಲ್ಲಿ ಯಾವುದೇ ಸ್ಥಾನಮಾನ ಸಿಗದ ಪ್ರಜ್ವಲ್ಗೆ ಅವರ ತಾತ ಎಚ್.ಡಿ. ದೇವೇಗೌಡ ಪಕ್ಷದ ಕಾರ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ. ಮುಂದೆ 2018ರಲ್ಲಿ ಪ್ರಜ್ವಲ್ ರೇವಣ್ಣ ತಾಯಿ ಭವಾನಿ ರೇವಣ್ಣ ಕೂಡ ರಾಜಕೀಯಕ್ಕೆ ಧುಮುಕಬೇಕು ಅಂತ ನಿರ್ಧಾರ ಮಾಡ್ತಾರೆ ಹಾಗೂ ಕೆಆರ್ ನಗರ ಕ್ಷೇತ್ರದಿಂದ ಕಣಕ್ಕಿಳಿಬೇಕು ಅಂತ ಬಯಸ್ತಾರೆ. ಆದರೆ ಯಾವಾಗ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಭವಾನಿ ರೇವಣ್ಣಗೆ ಟಿಕೆಟ್ ನಿರಾಕರಿಸಿದ್ರು, ಕುಟುಂಬದಲ್ಲಿ ಭಯಂಕರ ಒಳಜಗಳಗಳು ಶುರುವಾಗತ್ತೆ. ಕೊನೆಗೆ ದೇವೇಗೌಡರೇ 2019ರಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರವನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟುಕೊಡ್ತಾರೆ. ಹೀಗೆ ಪ್ರಜ್ವಲ್ ರೇವಣ್ಣ ಮೊಟ್ಟಮೊದಲ ಬಾರಿಗೆ ಚುನಾವಣೆಯಲ್ಲಿ ಕಣಕ್ಕಿಳಿತಾರೆ. ಭಾರೀ ಗೊಂದಲದ ನಡುವೆಯೂ ಕೂಡ ಪ್ರಜ್ವಲ್ ರೇವಣ್ಣ ಹಾಸನ ಕ್ಷೇತ್ರದಿಂದ ವಿಜಯದ ಪತಾಕೆ ಹಾರಿಸ್ತಾರೆ. ಹೀಗೆ ಹಾಸನದ ಮೇಲೆ ತಮ್ಮ ಸಂಪೂರ್ಣ ಹತೋಟಿಯನ್ನ ಪಡೆದುಕೊಳ್ಳುತ್ತಾರೆ. ಒಂದು ಪತ್ರಿಕೆಗೆ ಕೊಟ್ಟ ಸಂದರ್ಶನದಲ್ಲಿ ಅವರ ನೆಚ್ಚಿನ ನಿರೂಪಕಿ ಆಂಕರ್ ಅನುಶ್ರೀ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ತುಂಬಾ ಇಷ್ಟವಂತೆ. ಅದರಲ್ಲೂ ಸೋನು ಗೌಡ ಅವರಿಗೆ ಅತ್ಯಂತ ಪ್ರಿಯವಾದ ಸ್ಪರ್ಧಿಯಂತೆ. ಇನ್ನು ಪುನೀತ್ ರಾಜ್ಕುಮಾರ್ ನಿಧನವಾದಾಗ ಒಂದು ದಿನ ಊಟವನ್ನು ಮಾಡಿರಲಿಲ್ವಂತೆ. ಪುನೀತ್ ರಾಜ್ಕುಮಾರ್ ಸಾವಿನಿಂದ ಪ್ರಜ್ವಲ್ ತುಂಬಾ ನೋವನ್ನ ಅನುಭವಿಸಿದ್ರಂತೆ. ಈ ನಡುವೆ ಪ್ರಜ್ವಲ್ ರೇವಣ್ಣಗೆ ಹಲವಾರು ಮದುವೆ ಪ್ರಸ್ತಾಪಗಳು ಬಂದಿದ್ವು. ಅವರು ಅಂದುಕೊಂಡ ಹಾಗೆ ಅವರ ಟೇಸ್ಟ್ ಪ್ರಕಾರ ಹಾಗೂ ಅವರ ಅಭಿರುಚಿ ಪ್ರಕಾರ ಅವರಿಗೆ ಹುಡುಗಿ ಸಿಗದೇ ಇದ್ದ ಕಾರಣ ಅವರ ಮದುವೆಯನ್ನ ಮುಂದೂಡಲಾಗಿತ್ತು. ಅಷ್ಟರಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ಸಿಲುಕಿದ್ದಾರೆ. 2800ಕ್ಕೂ ಹೆಚ್ಚು ವಿಡಿಯೋಗಳು ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಕ್ಷಣಿಕ ಸುಖಕ್ಕೋಸ್ಕರ ಅವರ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದಾರೆ. ಯಾರಿಗೂ ಮುಖವನ್ನ ತೋರಿಸದೆ ವಿದೇಶದಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಸದ್ಯ ಇಷ್ಟು ದಿನ ನಾಪತ್ತೆಯಾಗಿದ್ದ ಪ್ರಜ್ವಲ್ ರೇವಣ್ಣ ಇದೀಗ ವಿಡಿಯೋ ಸಂದೇಶ ಕಳುಹಿಸಿದ್ದಾರೆ. 31ನೇ ತಾರೀಕು ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಅಂತ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ.